ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನುಗೌಡ. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಇನ್ನೊಂದು ವ್ಲಾಗ್ಗೆ ವೆಲ್ಕಮ್ ಟು ಹಾಲ್. ಗೈಸ್, ಇವತ್ತಿನ ವ್ಲಾಗ್ ಏನು ಅಂದರೆ, ನನ್ನ ಫ್ರೆಂಡ್ ನನ್ನ ಹತ್ರನೇ ಗೈಸ್, ನನ್ನ ಫ್ರೆಂಡ್ಗೆ ತುಂಬ ಭಯ ಆಗಿದೆ. ಬೇರೆಯವ್ರ ಹತ್ರ ವ್ಯಾಕ್ಸ್ ಫೇಶಿಯಲ್ ಮಾಡ್ಸೋಕ್ಕೆಲ್ಲ ಭಯ ಆಗಲ್ವಂತೆ, ನನ್ನ ಹತ್ರ ಮಾಡ್ಸೋಕ್ಕೆ ಭಯ ಆಗುತ್ತೆ, ನೀನು ಹಿಂಗೆ ಮಾಡ್ತೀಯ ಅಂತ ಅಂತಿದ್ಲು. ಸೊ ಫೈನಲಿ ಫಸ್ಟ್ ಟೈಮ್ ನನ್ನ ಹತ್ರನೇ ಮಾಡಿಸ್ತಾ ಇದ್ದಾಳೆ. ಬರ್ತಾಳೆ ಗೈಸ್ ಇವಾಗ. ಅವಳ ರಿಯಾಕ್ಷನ್ ನೋಡಬೇಕು ಗೈಸ್. ನಿಜ ಮೋಹಿತ ಅವತ್ತು ನೀವು ನೋಡಿದ್ದೀರಾ ಲೈವಲ್ಲಿ ಹೆಂಗೆ ಆಡ್ತಿದ್ದ ವ್ಯಾಕ್ಸ್ ಮಾಡಿದ್ದಕ್ಕೆ ಅಂತ. ನಾನು ಅವಳ ರಿಯಾಕ್ಷನ್ ನೋಡ್ಬೇಕು, ಯಾಕೆಂದರೆ ಅವಳು ಸ್ವಲ್ಪ ಸೆನ್ಸಿಟಿವು, ನಮ್ಮಷ್ಟು ಸ್ವಲ್ಪ ನೋವಾದ ತಕ್ಷಣ ತಡ್ಕೊಳ್ಳಲ್ಲ. ಅವಳ ರಿಯಾಕ್ಷನ್ನ ತೋರಿಸ್ತೀನಿ. ಆ್ಯಂಡ್ ಗೈಸ್, ಇನ್ನೊಂದು ಏನಂದರೆ, ಮನೇಲೇ ಫೇಶಿಯಲ್ ಮತ್ತು ವ್ಯಾಕ್ಸ್ ಎರಡೂ ಮಾಡಿಕೊಡ್ತೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟೆಡ್, ಹಾಸನಲ್ಲಿರೋರಾಗಿರ್ಬೋದು, ಇಂಟ್ರೆಸ್ಟೆಡ್ ಇದ್ದರೆ DM ಮಾಡಿ. ಹೀಗೆಲ್ಲ ಹೇಳ್ತಿದ್ದೀವಿ ಅಂತಲ್ಲ, ನಮ್ಮದು ವರ್ಕ್ ಇದು ಗೈಸ್. ಯಾರಿಗೇನು ಯಾವ ವರ್ಕ್ ಆದರೆ ಏನು ಹೇಳ್ಕೊಳಕ್ಕೆ ನಾಚಿಕೆ ಪಡಬಾರ್ದು. ಯಾಕೆಂದರೆ ನಾವು ಕಷ್ಟಪಟ್ಟು ಕಲ್ತಿರ್ತೀವಿ, ಆ ವರ್ಕ್ನ ನಾವು ಮಾಡ್ತಿದ್ದೀವಿ ಅಂತ ಹೇಳ್ಕೊಳಕ್ಕೆ ಯಾವತ್ತೂ ಇದು ಮಾಡ್ಕೋಬಾರ್ದು ಗೈಸ್. ಇವಾಗ ಬರ್ತಾಳೆ ಅವಳು, ತೋರಿಸ್ತೀನಿ ಅವಳು ಬಂದಾಗ ಹೆಂಗಾಡ್ತಾಳೆ ಅಂತ. ಇಲ್ಲೆಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕು. ಇದೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ರೆಡಿ ಮಾಡ್ಕೋತೀನಿ. ಇವತ್ತು ನಾನು ಒಬ್ಬಳೇ ಇರೋದು ಮನೇಲಿ. ಅವಳು ಕಾಲೇಜ್ ಮುಗಿಸ್ಕೊಂಡು ಬರ್ತೀನಿ 2ಗೆ, ಕರೆಕ್ಟಾಗಿ 2 o'clock ಬರ್ತೀನಿ ಅಂದಿದ್ದಾಳೆ. ನೋಡೋಣ, ಅವಳು ಬಂದ ತಕ್ಷಣ ನೋಡಿ ಅವಳನ್ನು ತೋರಿಸ್ತೀನಿ. ವಿಡಿಯೋ ಆ್ಯಂಡ್ ಕಂಟಿನ್ಯೂ ಕೂಡ ಮಾಡ್ತೀನಿ, ಬನ್ನಿ. A few moments later. ಗೈಸ್ ನೋಡಿ, ನಾವು ವ್ಯಾಕ್ಸಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ಶೀ ಈಸ್ ರೆಡಿ ಫುಲ್. ನೋವಾಗುತ್ತಾ ಇಲ್ಲ ಸುಶ್ಮಿತಾ? ಕಾಲಿನ ತೆಗೆದ್ಬಿಡು. ಹಾಂ ಗೈಸ್, ಫಸ್ಟ್ ಟೈಮ್ ಮಾಡಿಸ್ತಾಳೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು. ನಂಗೆ ಅದಕ್ಕೆ ಭಯ ಆಗ್ತಿದೆ ಇನ್ಮೇಲೆ ಅಂತಾನೆ. ಅಜ್ಜಿ ಬೇಕಂತಾನೆ ನೋವು ಮಾಡ್ತೀನಿ ನಾನು ಹಿಂಗೆ ಎರಡು ನೀನು. ಗೈಸ್ ನೋಡಿ ಇಲ್ಲಿ ಗೈಸ್, ನೀನು ನನ್ನ ವಿಡಿಯೋ ಮಾಡು ತಗೋ. ಇವಾಗ ಇದನ್ನ ಹಾಕ್ಬಿಡ್ತೀನಿ. ಕಾಲ್ದು ತೋರಿಸ್ಬೇಕಾ? ಖಾಲಿ ಇವಾಗೇನು ತೋರಿಸ್ಬೇಡ. ನೀನು ನನಗೆ ಮೇನ್ ಬೇಕಾಗಿರೋದು ನಿನ್ನ ಫಸ್ಟ್ ರಿಯಾಕ್ಷನ್ ಹೇಗಿರುತ್ತೆ ಮಾಡಬೇಡ, ಅದನ್ನ ಮಾಡ್ತೀನಿ. ಗೈಸ್, ಏನು ಸಖತ್ತಾಗಿ ಇರಿಟೇಟ್ ಮಾಡ್ಬೋದು ಅಂದರೆ, ಅವಳಿಗೆ ಮೊದಲೇ ನಾನು ಹಿಂಸೆ ಕೊಡೋಕ್ಕೆ ಇವಾಗ ಸಿಗ್ತಾ ಇಲ್ಲ, ಕಾಲೇಜಿಗೆ ಹೋಗ್ತಾ ಇಲ್ಲ ಅವಳು. ಗೈಸ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಗೋಲ್ಡ್ ವ್ಯಾಕ್ಸ್. ಸೊ ಗೈಸ್, ಬನ್ನಿ ಇವಳ ಎಕ್ಸ್ಪ್ರೆಷನ್ ಮುಂದೆ ತೋರಿಸ್ತೀನಿ. ನಂಗೆ ಅದು ನೋಡಿದ್ರೆ ಭಯ ಆಗುತ್ತೆ. A few minutes later. ಗೈಸ್ ನೋಡಿ, ಇವಾಗ ಇವಳು ವ್ಯಾಕ್ಸ್ ರೆಡಿ ಆಗಿದೆ. ಗೈಸ್ ನೋಡಿ, ನಾವು ಬಲಿ ಕೊಡೋಕೆ ಮುಂಚೆ ತುಂಬ ಭಯ ಪಡಬೇಡ. ಏನು ನಥಿಂಗ್ ವಿಲ್ ಹ್ಯಾಪನ್, ಜಸ್ಟ್ ನಥಿಂಗ್, ಏನೂ ಆಗಲ್ಲ. ನೀನು ಇಷ್ಟು ಮೋಟಿವೇಶನ್ ಮಾಡ್ತಿದ್ಯಾ ಅಂದ್ರೆ ನಂಗೆ ನಿಜವಾಗ್ಲೂ ಭಯ. ಗೈಸ್ ನೋಡಿ, ಮೋಟಿವೇಶನ್ ಕೊಟ್ಟರೆ ಫ್ರೆಂಡು ಎದುರುಕೊಳ್ಳಲ್ಲ ಅಂತಾರೆ. ಫ್ರೆಂಡ್ಸ್ ಇದ್ದಾಗಲೇ ಭಯ ಆಗೋದು, ಬೇರೆ ಮುಂದೆ ನಿಧಾನ. ಆಮೇಲೆ ಬಿಸಿನೇ ಹಾಕಿ ಮುಕ್ಕು ಕಚ್ತೀನಿ ವ್ಯಾಕ್ಸ್ನ. ನಿಧಾನ ಮಾಡಿ ಕಚ್ಕೊಡಿ. ಸುಮ್ಮನೆ ಅದು ವ್ಯಾಕ್ಸ್ ಒಣಗಿದ್ರೆ ಮತ್ತೆ ಕೀಳಕ್ಕಾಗಲ್ಲ. ನಾನು ನಿಜ ಕಚ್ಕೊಡಿ ಆಗ್ತೀನಿ. ನೀನು ಕಚ್ಗುಳಿ ಅಂತೆಲ್ಲ ಅನ್ನಂಗಿಲ್ಲ. ಗೈಸ್, ಇವಾಗ ಸ್ಟಾರ್ಟ್. ಅದು ಯಾಕೆ ಹಂಗಾಗ್ತದೆ ಗೈಸ್ ನೋಡಿ, ಇವಾಗ ಬೇಗ ಬೇಗ ತೆಗಿಬೇಕು. ಗೈಸ್, ನಾನೇ ನೋವು ಮಾಡ್ತಾ ಇಲ್ಲ, ದಟ್ಸ್ ಎಲ್ಲ. ಕೂದಲು ನೋಡು. ಅಯ್ಯ, ನಿಂದೆ ಕೂದಲು ಇನ್ನೇ ನನ್ನ ಕೂದಲು ಬರುತ್ತೆ. ಆದ್ರೂ ಯಾರಿಗೆ ನೋವು ಮಾಡಕ್ ಬೇಜಾರಾಗಲ್ವೋ ಏನೋ, ನನಗೆ ಇವಳಿಗೆ ಮಾಡಕ್ಕಂತ ಬೇಜಾರು. ನೀನು ಒಬ್ಳು ಫ್ರೆಂಡ್. ಗೈಸ್ ನೋಡಿ, ವ್ಯಾಕ್ಸ್ ಏನು ಸಖತ್ತಾಗಿ ನೋವು. ಸಾಕು, ವಿಡಿಯೋ ಸ್ಟಾಪ್ ಮಾಡು. ಸಖತ್ತಾಗಿದೆ ತಾನೆ? ನೋವಾಗ್ತಿಲ್ಲ ತಾನೆ? ಉರಿತಿದೆ, ಪ್ರಾಣ ಹೋದಂಗೆ ಅನಿಸ್ತಿದೆ ಅಷ್ಟೇ. ಗೈಸ್, ಫಸ್ಟ್ ಟೈಮ್ ಅಲ್ವಾ, ಅದಕ್ಕೇನೆ ನೀವು ಮಾಡಿಸ್ಕೊಂಡು ಟ್ರೈ ಆಮೇಲೆ ಸೆಕೆಂಡ್ ಟೈಮ್ ಮಾಡಿದಾಗ ನೋವಾಗಲ್ಲ. ನಿಜವಾಗಿ ಹಿಂಗಲ್ಲ, ನೆಕ್ಸ್ಟ್ ಟೈಮ್ ನೀನು ವ್ಯಾಕ್ಸ್ ಮಾಡಿಸ್ತೀಯಲ್ಲ ಅವಾಗ ಏನೂ ಆಗಲ್ಲ. ಇವಾಗ ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ಫುಲ್ ಬುಡ್ದಿಂದ ಕೂದಲು ತೆಗಿತೀವಿ ಅಂದ್ರೆ ಹಂಗೆ ಆಗೋದು. ಸೆಕೆಂಡ್ ಟೈಮ್ ಏನ್ಬಿಡ್ತೀನಿ. ಸೆಕೆಂಡ್ ಟೈಮ್ ಅಂದ್ರೆ ಅದು ಫುಲ್ ಇದಾಗಿರುತ್ತೆ, ಅದೇನೋ ಡೀಲಾ ಅಂತಾರಲ್ಲ, ಲೂಸ್ ಆಗಿರುತ್ತೆ. ಸೊ ಗೈಸ್, ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. 6.5 hours later. ಹಿಂಗಿದೆ ಸುಶ್ಮಿತಾ ವ್ಯಾಕ್ಸ್. ಗೈಸ್, ಹೆಂಗ್ ಪಡ್ಕೋತಿದ್ಲು ಗೊತ್ತಾ ವ್ಯಾಕ್ಸ್ ಮಾಡಬೇಕಾದ್ರೆ? ಏನೋ ಆಯ್ತಾ ಅಷ್ಟೊಂದು ಸತ್ತೋಗಂಗೆ ಅನಿಸಿತ್ತು ಗೈಸ್. ಅಂದರೆ ಫಸ್ಟ್ ಟೈಮ್ ಮಾಡಿಸಿದ್ವಲ್ಲ, ಅದಕ್ಕೆ ಹಂಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ವ್ಯಾಕ್ಸ್. ಎಲ್ಲ ಮಾಡಬೇಡ. ಮಾಡ್ತೀನಿ, ಮಾಡಲ್ಲ ಅಂದರೆ ಸುಮ್ಮನೆ ವೀಡಿಯೋ ಮಾಡೋಕೆ ನನಗೇನು ಹಾಫ್ ಮಿನಿಟಲ್ಲಿ ಅಂದ್ಕೊಟ್ಟಿದ್ಯಾ? ನಾನು ಬೇಡ ಬೇಡ ಅಂದರೆ ಯಾಕೆ ಮಾಡ್ತೀಯಾ? ಗೈಸ್ ನೋಡಿ ಹುಡುಗಿ ಹೆಂಗಾಡುತ್ತೆ ಅಂತ.
ತೋರಿಸ್ಬೇಡ ನನ್ನ ಫೇಸ್ನ. ನಾನು ತೋರಿಸ್ತೀನಿ ಇವಾಗ. ಬೇಡ. ಗೈಸ್ ನೋಡಿ ಇವಾಗ ಹೀಗೆ. ಓ ಗೈಸ್ ಸಾರಿ. ನೋಡಿ ಗೈಸ್ ನಾನು ಎಷ್ಟು ಚಂದ ಮಾಡಿದ್ದೀನಿ, ನೋವೇ ಆಗಿಲ್ಲ. ನಾನು ಗೈಸ್ ಯಾರೇ ಮಾಡಿದ್ರು ನಾನು ನೋವಾಗುತ್ತೆ. ಮತ್ತು ನೋವಾಗಲ್ಲ ಅಂತ ಕೇಳ್ತೀಯ? ಆಗಿದೆ. ಸೊ ಗೈಸ್ ಇವಾಗ ಹ್ಯಾಂಡ್ ವಾಕ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ವ್ಯಾಕ್ಸ್ ಎಲ್ಲ ಮುಗಿದ್ಮೇಲೆ ಮತ್ತೆ ಸಿಗ್ತೀವಿ. ಮತ್ತೆ ಸಿಗಲ್ಲ. ಬಾಯ್. ನೋಡಿ ಗೈಸ್ ಹೊಡೆಸ್ಕೊಂಬಂದವಳೆ ಅವ್ರ ಮನೆ ನಾಯಿ ಹತ್ರ. ಗೈಸ್ ನಾಯಿ ಜೊತೆ ಎಲ್ಲ ಗೈಸ್ ಮಲ್ಕೋತಾಳೆ ಹುಡುಗಿ, ಗೊತ್ತಾ ನಿಮಗೆ? ರೋಡಲ್ಲೇ ಮಲ್ಕೊಳ್ಳೋದು. ನೋಡಿ ಗೈಸ್ ನಾಯಿ ಇದೆಲ್ಲ ಗೆಬ್ರಿರೋದು. ನಾಯಿ ಜೊತೆ ಆಟಾಡಕ್ ಹೋಗಿರ್ತಾಳೆ ಅನ್ಸುತ್ತೆ ಗೈಸ್. ಅಲ್ಲೂ ಕೆಲ್ಸಿರಲ್ವಲ್ಲ ನಂಗೆ. ಗೈಸ್ ಅಲ್ಲಿ ರೋಡಲ್ಲಿ ಹೋಯ್ತೀರ. ಓ ಏನಂತಾಳೆ ಅದೇನು ಏನೋ ಅಂತೀಯಲ್ಲ, ಏನು? ಹಾಯ್ ಅಂತೀನಿ. ಅಲ್ಲ ಅದು ನಾಯಿಗೇನೋ ಹೆಸರು ಹೇಳ್ತಾಳೆ ಗೈಸ್ ಅವಳು. ಏನೋ ಹೇಳ್ತೀನಿ. ಸೊ ಗೈಸ್ ಬನ್ನಿ ನೆಕ್ಸ್ಟ್ ಸಿಗೋಣ ಮತ್ತೆ. One eternity later. ಗೈಸ್ ನೋಡಿ ವ್ಯಾಕ್ಸ್ ಗೀಕ್ಸ್ ಎಲ್ಲ ಮಾಡಿ ಮಲ್ಕೊಂಡಿದ್ದೆ, ಇವಾಗ ಎದ್ಬಿಟ್ಟು ಬಂದೆ. ಗೈಸ್ ಹೆಂಗ ಅನಿಸ್ತಾ ನೋಡಿ ಜಿಮ್ಮೆ ಹೋಗಿ ಬಂದ್ಬಿಟ್ಟು. ಈಸ್ ಔಟ್ಫಿಟ್ ನೋಡಿ. ಏನು ಔಟ್ಫಿಟ್ ನಿಂದು ಅತ್ತೆ ಬಾರ ಇಲ್ಲಿ ಹಿಡ್ಕೊ ಸ್ವಲ್ಪ, ನಾನು ಹೆಲ್ಪ್ ಮಾಡು. ಐನಿ ನಂಗೆ ತೋರಿಸ್ಬಿಡು. ಗೈಸ್ ವಿ ಆರ್ ಗೋಯಿಂಗ್ ಟು ಅವರ್ ಹೋಮ್. ಇಲ್ಲ ಇವಾಗ ಮನೆಗೆ ಹೋಯ್ತಿಲ್ಲ ನಾವು. ಮತ್ತಿನ್ನೆಲ್ಲ ಹೋಯ್ತಿದ್ದೀವಿ. ರೌಂಡ್ಸ್ ಬ್ರೋ. ನನ್ನ ಚಾನಲ್ಗೆ ಏನು ಸಪೋರ್ಟ್ ಸಿಗ್ತಿಲ್ಲ. ಸೊ ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ, ಪ್ಲೀಸ್ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರೋ. ಹಂಗೆ 8:30 ಅನ್ನಂಗೆ ಲೈವಿಗೆ ಬರ್ತೀವಿ ಡೈಲಿ. ಸೊ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು PC ಎಲ್ಲ ತಗೊಂಡಿದ್ದೀನಿ, ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತ. ಇವಾಗ ನೋಡೋಣ ಈ ವಿಡಿಯೋಯಿಂದ ಎಷ್ಟು ಜನ ಬರ್ತೀರಾ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇವಾಗ ಮನೆ ಹೋಗಿ ಏನು ಮಾಡ್ತೀವಿ ಅಂತ ತೋರಿಸಿ ಊಟ ಮಾಡಿ 8:30ಗೆ ಲೈವ್ ಬರ್ತೀನಿ. ಹಾಂ ನಿನಗೆ ಬ್ಲಾಗ್ ಮಾಡ್ಕೊಂಡು ನಾನು ನಿಂಗೆ ರೌಂಡ್ ಬರೋ ಕರ್ಕೊಂಡು ಗೈಸ್ ನಂಗೆ ನಿಜ ಮನೇಲಿದ್ದು ಬೇಜಾರಾಗಿ ಹೋಗೈತೆ. ಫಸ್ಟ್ ಡೈಲಿ ಒಂದೊಂದು ರೌಂಡ್ ಆದ್ರೂ ಆಚೆ ಹೋಯ್ತಿದ್ವಿ. ಇಲ್ಲ ಎಂತ ಜೀವನ ಹೋಗೋಣ ಅಂದ್ರೆ ಇರ್ಬೇಕು ಗೈಸ್, ವರ್ಕ್ ಮೇಲೆ ಇರ್ಬೇಕು. ಕರ್ಕೋವಲ್ಲ ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಅಲ್ಲ, ನಾವು ಡ್ಯೂಕ್ ತಗೋಬೇಕು ಬ್ರೋ. ತಗೋಬೇಕು ಅಂತ 10 ನಿಮಿಷ ನಮ್ಗೆ ಇದೇ ಇರೋ ಥರ ಏನ್ ಮಾಡ್ಬೇಕು ಅಂತ ಏನ್ ಮಾಡಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಓವರ್ ಆಗಿ ಆಡ್ಬಿಡ ಗೈಸ್. ಅದೇನೋ ಫ್ರೆಂಡ್ಸ್ ಅವನಾದ್ರು ಕರೆದ್ರೆ ಹೋಯ್ತಿದ್ದ ಫಸ್ಟ್. ಇದೇ ನನ್ನನ್ನು ಒಂದು ರೌಂಡ್ ಕರ್ಕೊಂಡು ಅಲ್ಲಿ ಕೋತಿ ನೋಡು, ಕೋತಿ. ನಾನು ಹಂದಿ ನೀನು ನಾನು ಹೇಳ್ತೀನಿ ಅಂತ ಗೊತ್ತಾಯ್ತು ಅವಳಿಗೆ. ಕೋತಿ ನೋಡು ಕೊಡ್ತಿದ್ದಕ್ಕೇನೆ ಎಲ್ಲಿ ಅಂತ ಕೇಳ್ತಿಲ್ಲ, ನನ್ನ ಪಕ್ಕದಲ್ಲೇ ಐತೆ ಅಂತ ಹೇಳ್ತಿದ್ನಲ್ಲ, ಗೊತ್ತಾಗ್ಬಿಡ್ತದೆ. ಅದಕ್ಕೆ ಹಂದಿ ನೀನು ಅಂದ್ಬಿಟ್ಟು. A few moments later. ಹೋಯ್ತು. ಏನದು ಹಂಗೆ ಪಿನ್ ಆಗ್ತಾ ಇದೆಯಾ? ಓಯ್ ಏನದ ಸೀರಿಯಸ್ ಆಗಿ ಪಿನ್ ಆಗ್ತಾ ಇದೆಯಾ? ಸಾಕು ಬಿಲ್ಡಪ್. ಗೈಸ್ ಏನೋ ಇವತ್ತು ಒಳ್ಳೆ ಬುದ್ಧಿ ಬಂದು ಅವನೇ ಮಾಡ್ತಾನೆ. ತಲೆನೋವು ಬಂದಿದೆ ಇವನಿಂದನೇ ಗೈಸ್. ನಂಗೆ ತಲೆನೋವು ಬರೋದು ನೋಡಿ. ಅಲ್ಲಿ ಸ್ನಾನ ಮಾಡ್ಕೊಂಡು ಹಂಗೆ ಕೂತಾನೆ. ನನ್ನ ಚಾನಲ್ಗೆ ಇವಳು ಬರಲ್ಲ ಅಂತ ಗೈಸ್. ನಾನು ಇವಾಗ ನನ್ನ ಗೈಸ್ ನೋಡಿ ಮತ್ತೆ ಬರಲ್ಲ ಅಂದ್ರೆ ನಾನು ಒಂದು ರೌಂಡ್ ಕರ್ಕೊಂಡು ಹೋಗಲ್ಲ. ನನಗೆ ಏನು ತಿನ್ನೋಕ್ಕೂ ಕೊಡ್ಸಲ್ಲ, ನಂಗೆ ರೆಸ್ಟು ಇಲ್ಲ. ನಾನು ಫುಲ್ ಸುಸ್ತಾಗಿದ್ದೀನಿ ನೋಡಿ ಗೈಸ್. ನಮ್ಗೆ ಸ್ಕ್ರೀನ್ ಗೈಸ್ ನೋಡಿ, ಇಲ್ಲಿ ನಾವು ಹಾಕೊಂಡಿರೋಲ್ಲ ಏನು ನೋಡಿ ಗೈಸ್. ನಮಗೆ ಕೂತ್ಕೊಳ್ಳೋಕೆ ಇಷ್ಟೇ ಜಾಗ ಇರೋದು. ಇಷ್ಟೇ ಜಾಗದಲ್ಲಿ ಗೈಸ್ ನಾವು ಇನ್ನೇನ್ ಮಾಡೋದು, ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಬ್ರೋ. ಇಲ್ಲಿ ನೋಡಿ ಟೇಬಲ್ ಇಷ್ಟೇ ಗೈಸ್. ನಮ್ಗೆ ಇದೊಂದು ಅಲ್ಲಿ ಚೇರ್ ಏನ್ ಇಟ್ಟಿದೀವಿ ಅಷ್ಟೇ ಸ್ಪೇಸ್. ಅದ್ರಲ್ಲೂ ಇಬ್ರು ಕುತ್ಕೊಳಕ್ ಇಕ್ಕಟ್ಟಾಗುತ್ತೆ ನಮ್ಗೆ. ನಮ್ಮ ಮೈಕ್ ನೋಡಿ ಇವತ್ತು ವಿಡಿಯೋ ಹಾಕಿದ್ವಲ್ಲ ಗೈಸ್. ಫಸ್ಟಿಗೆ ಹೋಗಲ್ಲ ನಾನು, ಏನಕ್ಕೆ ಅಂದರೆ ಸ್ವಲ್ಪ ಜನ ಜಾಯ್ನ್ ಆಗಲಿ ಅಂತ. ಬೋರ್ ಹೊಡಿಯುತ್ತೆ ಗೈಸ್. ಒಂದು 50 ಮೆಂಬರ್ಸ್ ಆದರೂ ಇದ್ದರೆ ಮೆಸೇಜ್ ಮಾಡ್ತಿರ್ತಾರಲ್ಲ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಂಗೆ ಮಾಡಬೇಕು. ನಾನು ಬಂದು ಕುತ್ಕೋತೀನಿ ಜಾಸ್ತಿ ಹೊತ್ತು ಅಂದರೆ. ನೀವೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈವ್ಗೆ ಡೈಲಿ ಜಾಯ್ನ್ ಆಗಿ. ಈಗ ಏನಾದರೂ ಮರ್ಯಾದೆ ಕೊಡ್ತೀನಿ ಚಪ್ಪ.
ವಾಟ್ ಹ್ಯಾಪನ್ ಟು ಯುವರ್ ಸಿಸ್ಟಮ್? ಹೆಂಗೆ ಮಾಡ್ತಾನೆ ನೋಡಿ ಗೈಸ್. ಅವನು ಕೂದಲು ಸರಿ ಮಾಡ್ಕೊತಿದ್ದ, ಕ್ಯಾಮ್ರಾ ಆ ಕಡೆ ತೆಗೆದ ತಕ್ಷಣ ಸುಮ್ಮನೆ ಆಗಿದ್ದ. ಹಿಂಗೆ ತೋರಿಸ್ತಿದ್ದೆ ತಾನೆ ಅಲ್ಲಿ ಕರೆಕ್ಟಾಗಿ ಮಾಡೋದನ್ನು. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸೊ ನಮ್ಮ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಸೊ ಒಂದು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಲೈವಿಗೆ ಬಂದಿದ್ದೀವಿ ಇವಾಗ. ಸೊ ಲೈವಿನ ತೋರಿಸಿ. ಸೊ ಯಾರಿನ್ ಲೈವ್ ಗೈಸ್ 8:30 ಆಗೋಯ್ತು. ಸೊ ಲೈವಿಗೆ ಬಂದಿದ್ದೀವಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಪಲ್ಸ್ ಗೇಮಿಂಗ್ ಚಾನಲ್ ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ ಅಂತ ಕೊಟ್ಟಿದ್ದೀವಿ. ಹೋಗಿ ಹಂಗೆ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಗೈಸ್ ಈ ಒಂದು ಚಾನಲ್ನ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಏನಕ್ಕೆ ಅಂದರೆ ಲೈವಲ್ಲಿ ಇಲ್ಲಿ ಕೂರಾಗ ಮೊದಲೇ ಇರಿಟೇಷನ್ ಆಯ್ತಿರುತ್ತೆ. ಅಲ್ಲಿ ಯಾರು ಮೆಸೇಜ್ ಮಾಡ್ತಿದ್ರೆ ಓದ್ಕೊಂಡು ಮಾತಾಡ್ಕೊಂಡಾದ್ರೂ ಮಾಡ್ಬೋದು. ನೀವು ಯಾರೂ ಜಾಯ್ನೇ ಆಗಲ್ಲ, ಏನೋ ಒಂದು 10 ಮೆಂಬರ್ಸ್ ಇರ್ತೀರ, ಆವಾಗ ನಮಗೂ ಬೇಜಾರಾಗುತ್ತೆ, ಮಾಡೋಕ್ಕೆ ಬೇಜಾರು ಗೈಸ್. ನಾವು 2.5 or 3 hours ಮಾಡೋದು ತುಂಬ ಕಷ್ಟಪಟ್ಟು ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಗೈಸ್ ಎಲ್ಲರೂ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಆ ಚಾನಲಲ್ಲಿ ಲೈವ್ಗೆ ಎಲ್ಲರೂ ಜಾಯ್ನ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್.